ದೇಶದ ಅತಿದೊಡ್ಡ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ತನ್ನ ಏಪ್ರಿಲ್-ಜೂನ್ ಅವಧಿಯ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟ ಮಾಡಿದೆ. ಟಿಸಿಎಸ್ ಪ್ರಸಕ್ತ ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ 12,760 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಮಾರ್ಕೆಟ್ ಎಕ್ಸ್ಪರ್ಟ್ಗಳ ಅಂದಾಜನ್ನ ಮೀರಿ ಲಾಭ ಗಳಿಸಿರುವುದು ವಿಶೇಷವಾಗಿದೆ. ಮಾರುಕಟ್ಟೆಯಲ್ಲಿ ಟಿಸಿಎಸ್ಗೆ 12,205 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ನಿರೀಕ್ಷೆ ಮಾಡಲಾಗಿತ್ತು. ಟಿಸಿಎಸ್ ಆದಾಯದಲ್ಲಿ ಶೇಕಡಾ 3.8ರಷ್ಟು ಹೆಚ್ಚಳವಾಗಿದ್ದು, 63,437 ಕೋಟಿ ರೂಪಾಯಿ ಆದಾಯ ಲಭಿಸಿದೆ. ಇಟಲಿಯ ಅಧಿಕಾರಿಗಳು ಕ್ಸು ಝುವೇಯ್ ಎಂಬ ಚೀನಾದ ನಾಗರಿಕನನ್ನ ಬಂಧಿಸಿದ್ದಾರೆ. ಈತ 2020ರ ಆರಂಭದಲ್ಲಿ ಕೋವಿಡ್-19 ಲಸಿಕೆ ರಹಸ್ಯಗಳನ್ನು ಚೀನಾದ ಗುಪ್ತಚರ ಸಂಸ್ಥೆಗಾಗಿ ಕದ್ದ ಹ್ಯಾಕಿಂಗ್ ಗುಂಪಿನ ಸದಸ್ಯ ಅಂತ ಅಮೆರಿಕ ಆರೋಪ ಮಾಡಿದೆ. ಜುಲೈ 3ರಂದು ಮಿಲನ್ನ ಮಲ್ಪೆನ್ಸಾ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅಮೆರಿಕದ ಅಂತಾರಾಷ್ಟ್ರೀಯ ವಾರೆಂಟ್ ಆಧಾರದ ಮೇಲೆ ಝುವೈನನ್ನ ಬಂಧಿಸಲಾಗಿದೆ. ಭಾರತೀಯ ಪತ್ರಕರ್ತ ಕರಣ್ ಥಾಪರ್ ಸಂದರ್ಶನದಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿಯು ಭಯೋತ್ಪಾದಕ ಕೃತ್ಯ ಅಂತ ಒಪ್ಪಿಕೊಂಡಿದ್ದಾರೆ. ಲಷ್ಕರ್-ಇ-ತೊಯ್ಬಾ ಮತ್ತು ಜೈಷ್-ಎ-ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ನಾಯಕರೊಬ್ಬರು ತಮ್ಮ ದೇಶದಲ್ಲಿ ಉಗ್ರರ ಅಸ್ತಿತ್ವ ಇರೋದನ್ನ ಒಪ್ಪಿಕೊಂಡಿದ್ದಾರೆ. ಗಾಜಾದಲ್ಲಿ ಶಾಶ್ವತ ಕದನ ವಿರಾಮಕ್ಕಾಗಿ ಮಾತುಕತೆ ನಡೆಸುವುದಕ್ಕೆ ಇಸ್ರೇಲ್ ಮುಕ್ತವಾಗಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೊಂಡಿದ್ದಾರೆ. ಈ ಪ್ರದೇಶವನ್ನ ಸೇನಾ ಮುಕ್ತಗೊಳಿಸಬೇಕು ಅಂತ ಕಂಡೀಷನ್ ಕೂಡ ಹಾಕಿದ್ದಾರೆ. ಮಾತುಕತೆ ನಡೆಸುವುದಕ್ಕೆ ಇಸ್ರೇಲ್ ಸಿದ್ಧವಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ ನೀಡುವ ಉದ್ದೇಶದಿಂದ ದೋಹಾದಲ್ಲಿ ಮಾತುಕತೆಗಳು ಆರಂಭ ಆಗಿತ್ತು. ಹಮಾಸ್ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಬೇಕು ಮತ್ತು ಮಿಲಿಟರಿ ಸಾಮರ್ಥ್ಯವನ್ನು ತ್ಯಜಿಸಬೇಕು ಅಂತ ನೆತನ್ಯಾಹು ಒತ್ತಾಯ ಮಾಡಿದ್ದಾರೆ. ಅಫ್ಘಾನಿಸ್ತಾನದ ಹೆಲ್ಮೆಂಡ್ ಪ್ರಾಂತ್ಯದಲ್ಲಿ 45 ವರ್ಷದ ವ್ಯಕ್ತಿಯೊಬ್ಬ 6 ವರ್ಷದ ಬಾಲಕಿಯನ್ನ ವಿವಾಹವಾಗಿದ್ದಾನೆ. ಈ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲಿಬಾನ್ ನಾಯಕರು ಬಾಲಕಿಯನ್ನ ಮನೆಗೆ ಕರೆದೊಯ್ಯುವಂತೆ ವ್ಯಕ್ತಿಗೆ ಸೂಚನೆ ಕೊಟ್ಟಿದ್ದು, ಆಕೆಗೆ 9 ವರ್ಷ ವಯಸ್ಸಾದ ನಂತರ ಗಂಡನ ಬಳಿಗೆ ಕಳಿಸಬಹುದು ಅಂತ ಹೇಳಿದೆ. ವಿವಾಹ ಸಮಾರಂಭದಲ್ಲಿ ಬಾಲಕಿಯ ತಂದೆ ಮತ್ತು ವರನನ್ನ ಬಂಧಿಸಲಾಗಿತ್ತು. ಯಾವುದೇ ಆರೋಪಗಳು ಕೂಡ ದಾಖಲಾಗಿರಲಿಲ್ಲ. ವರನಿಗೆ ಈಗಾಗಲೇ 2 ಹೆಂಡತಿಯರಿದ್ದು, ಬಾಲಕಿಯ ಕುಟುಂಬಕ್ಕೆ ಹಣ ನೀಡಿ ಆಕೆಯನ್ನು ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ. ಏಕಾಏಕಿ ಸುರಂಗ ಕುಸಿದು ಬಿದ್ದು ಸುಮಾರು 28ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಾಕಿಕೊಂಡಿರುವ ಘಟನೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದೆ. ವಿಲ್ಮಿಂಗ್ಟನ್ನಲ್ಲಿ ಈ ಘಟನೆ ಸಂಭವಿಸಿದ್ದು, ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರತರುವುದಕ್ಕೆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಎನ್ ಫಿಗುರೋವಾ ಸ್ಟ್ರೀಟ್ನ 1700 ಬ್ಲಾಕ್ನಲ್ಲಿ ಈ ಘಟನೆಯಾಗಿದ್ದು, ಅರ್ಬನ್ ಸರ್ಚ್ ಮತ್ತು ರೆಸ್ಕ್ಯೂ ಸೇರಿದಂತೆ ಲಾಸ್ ಏಂಜಲೀಸ್ ಅಗ್ನಿಶಾಮಕ ಇಲಾಖೆಯ 100ಕ್ಕೂ ಹೆಚ್ಚು ಸಿಬ್ಬಂದಿ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಅಮೆರಿಕದಲ್ಲಿ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ಕಪ್ಪು ಬಣ್ಣದ ಮಹಿಳೆಯ ವಿರುದ್ಧ ಜನಾಂಗೀಯ ನಿಂದನೆ ಮಾಡಿದ್ದಾನೆ. ಪದೇ ಪದೇ ಜನಾಂಗೀಯ ನಿಂದನೆಯ ಎನ್ ವರ್ಡ್ ಬಳಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆರೋಪಿಯಾದ ಸ್ಟಾನ್ಲಿ ಥಾಮಸ್ ಎಚ್ಚರಿಕೆ ನೀಡಿದ್ರೂ ಕೂಡ ಪದವನ್ನು ಬಳಸಿ ನಾನು 20% ಕಪ್ಪು ಇರೋದಕ್ಕೆ ಗರ್ವ ಪಡ್ತೀನಿ ಅಂತ ಹೇಳಿದ್ದಾನೆ. ಲಾಹೋರ್ನ 36 ವರ್ಷದ ಶಿಕ್ಷಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಿಯಾಜ್ ಅಹ್ಮದ್ ಎಂಬಾತ ಕ್ರೆಸೆಂಟ್ ಮಾಡೆಲ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಪಾಠ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ತರಗತಿಯಲ್ಲಿಯೇ ಕುಸಿದು ಬಿದ್ದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ದೃಶ್ಯವನ್ನು ವಿಡಿಯೋದಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ. ಈ ಆಘಾತಕಾರಿ ಘಟನೆ ನಂತರ ಕ್ರೆಸೆಂಟ್ ಮಾಡೆಲ್ ಹೈಯರ್ ಸೆಕೆಂಡರಿ ಶಾಲೆಯ ಆಡಳಿತ ಮಂಡಳಿಯು ಶಾಲೆಯ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ ಮರಣದ ಸುದ್ದಿಯನ್ನು ಹಂಚಿಕೊಂಡಿದೆ.
ಜುಲೈ 6ರಂದು ಆಧ್ಯಾತ್ಮಿಕ ನಾಯಕ ಬೌದ್ಧ ಗುರು ದಲೈ ಲಾಮಾ ಅವರ 90ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಮಹಾ ಸಮಾರಂಭದಲ್ಲಿ ಭಾರತೀಯ ಪ್ರತಿನಿಧಿಗಳು ಸಹ ಭಾಗಿಯಾಗಿದ್ದರು. ಹೆಚ್ಚು ವಿಶೇಷವಾಗಿಸುವುದಕ್ಕೆ ದಲೈ ಲಾಮಾ ಅವರ ಕುರಿತು ಒಂದು ಹಾಡನ್ನು ಕೂಡ ರಚನೆ ಮಾಡಲಾಗಿದೆ. ದಲೈ ಲಾಮಾ ಗೌರವಾರ್ಥ ವಿಐಪಿ ಮೋಷನ್ ಪಿಕ್ಚರ್ ನಿರ್ಮಾಣ ಮಾಡಿರುವ ಈ ವಿಡಿಯೋ ಹಾಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಪಂದ್ಯ ಆರಂಭವಾಗಿದ್ದು, ಆರಂಭದಲ್ಲೇ ಇಂಗ್ಲೆಂಡ್ ತಂಡ ನಾಯಕ ನಿರೀಕ್ಷೆ ಉಲ್ಟಾಪಲ್ಟಾ ಮಾಡಿಬಿಟ್ಟಿದ್ದಾರೆ. ಮೊದಲ ಸೆಷನ್ನಲ್ಲಿ ಆರಂಭಿಕ ಬ್ಯಾಟರ್ಗಳಾದ ಬೆನ್ ಡಕೆಟ್ ಮತ್ತು ಜಾಕ್ ಟ್ರಾಲಿ ಕ್ರಮವಾಗಿ 23 ಹಾಗೂ 18 ರನ್ ಗಳಿಸಿ ನಿತೀಶ್ ರೆಡ್ಡಿಗೆ ವಿಕೆಟ್ ಒಪ್ಪಿಸಿ ಹೊರ ನಡೆದಿದ್ದಾರೆ. ಆದರೆ ಜೋ ರೂಟ್ ತಾಳ್ಮೆಯ ಬ್ಯಾಟಿಂಗ್ ನೆರವಿನೊಂದಿಗೆ ಇಂಗ್ಲೆಂಡ್ ದಿನದಂತಕ್ಕೆ 221ಕ್ಕೆ 4 ವಿಕೆಟ್ ಕಳೆದುಕೊಂಡಿದೆ.